ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಿ.ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಎಫ್.ಎ.2 ಎಕ್ಸಾಮ್ಗೆ ಗಣಿತ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು ನಿಮ್ಮ ಎಫ್.ಎ.2 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟ್ರನ್ನ ಕೊಟ್ಟಿದ್ದಾರೆ, ಇದೇ ರೀತಿ ಪ್ಯಾಟ್ರನ್ನು ನಿಮ್ಮೊಂದು ಎಫ್.ಎ.2 ಎಕ್ಸಾಮ್ನಲ್ಲಿ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಜಸ್ಟ್ ನಂಬರ್ಗಳನ್ನ ಚೇಂಜ್ ಮಾಡ್ಬೋದು, ಇದೇ ರೀತಿ ಲೆಕ್ಕಗಳನ್ನ ಕೊಡ್ಬೋದು. ಒಟ್ಟಿನಲ್ಲಿ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಂಡು ಹೋಗಿ. ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ, ಕೊನೆಯವರೆಗೆ ನೋಡಿ. ತುಂಬ ಇಂಪಾರ್ಟೆಂಟು, ಓದ್ಕೊಂಡು ಹೋಗಲೇಬೇಕು. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಹೇಳ್ತು ಎಸ್.ಎ.2 ಎಕ್ಸಾಮ್ ಮುಗಿಯುವವರೆಗೆ, ಆನ್ಲೈನ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ನಿಮ್ಮ ಎಕ್ಸಾಮ್ಗೆ ಬರುವಂಥ ಕ್ವಶನ್ಗಳು ಎಲ್ಲವನ್ನು ಇದು ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಕ್ವಶನ್ ಕಳಿಸಿ, ಖಂಡಿತ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. ದ್ವಿತೀಯ ರೂಪನಾತ್ಮಕ ಸಾಧನಾ ಪರೀಕ್ಷೆ ಎಫ್.ಎ.2 LB ಆಧಾರಿತ ತರಗತಿ 8 ವಿಷಯ ಗಣಿತ, ಅಂಕಗಳು 20. ಇದು ಒಂದೇ ಮಾಡಲ್ ಕ್ವಶನ್ ಪೇಪರು. ನಿಮಗೆ ನಾನು ಆಲ್ಮೋಸ್ಟು ಎಫ್.ಎ.2ಗೆ 1-2 ಸೆಟ್ಟು ಕ್ವಶನ್ ಪೇಪರ್ ಹಾಕ್ತೀನಿ. ಎಲ್ಲ ವಿಷಯಗಳ ಮೇಲೆ 1-3 ಸೆಟ್ಟು ಪ್ರಶ್ನೆ ಪತ್ರಿಕೆ ಹಾಕ್ತೀನಿ. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ, ಖಂಡಿತ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ನೋಡ್ತಾ ಹೋಗೋಣ. ಒಂದನೇ ಪ್ರಶ್ನೆ, ಇವೆಲ್ಲ ಬಹುಆಯ್ಕೆ ಪ್ರಶ್ನೆಗಳು 2 ಇರುತ್ತವೆ. ಓಕೆ, ಒಂದನೇ ಪ್ರಶ್ನೆ, ನಿಯಮಿತ ಚತುರ್ಭುಜದ ಪ್ರತಿ ಕೋನದ ಅಳತೆಯು. ಸಾಧಾರಣ ಪ್ರಶ್ನೆ. ಆಪ್ಷನ್ ಎ 90 ಡಿಗ್ರಿ, ಆಪ್ಷನ್ ಬಿ 180 ಡಿಗ್ರಿ, ಆಪ್ಷನ್ ಸಿ 240 ಡಿಗ್ರಿ, ಆಪ್ಷನ್ ಡಿ 360 ಡಿಗ್ರಿ. ಏನಾಗ್ಬೋದು ಆನ್ಸರು? ಗೆಸ್ ಮಾಡಿ, ಯಾವುದಾಗ್ಬೋದು? ಒಂದನೇ ಆನ್ಸರು ಆಪ್ಷನ್ ಎ 90 ಡಿಗ್ರಿ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 2, ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಸಾಧ್ಯವಿರುವ ಒಟ್ಟು ಫಲಿತಗಳ ಸಂಖ್ಯೆಯು. ಸುಲಭವಾದ ಪ್ರಶ್ನೆ. ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 0. ಯಾವುದಾಗ್ಬೋದು? ಗೆಸ್ ಮಾಡಿ. ಎರಡನೇ ಪ್ರಶ್ನೆಗೆ ಆನ್ಸರು ಆಪ್ಷನ್ ಬಿ 2 ಸರಿಯಾದ ಉತ್ತರ. ಇನ್ನು ಎರಡನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ 2 ಪ್ರಶ್ನೆ, ಟೋಟಲಾಗಿ 2 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆ 3, 49ನ್ನು 7 ಕ್ರಮಾನುಗತ ಬೆಸಂಖ್ಯೆಗಳ ಮೊತ್ತವನ್ನು ವ್ಯಕ್ತಪಡಿಸಿ. ಏನು ಕೇಳಿದರೆ? 49ನ್ನು 7 ಕ್ರಮಾನುಗತ ಬೆಸಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿ. ಸಾಧಾರಣ ಪ್ರಶ್ನೆ. ಆನ್ಸರ್ ನೋಡಿ, ನೀವು ಸಾಲ್ವ್ ಮಾಡಿ. ಮೊದಲು ಇಲ್ಲಿ ಯಾವ ಪ್ರಶ್ನೆ ಸಾಲ್ವ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ನನಗೆ ಉತ್ತರ ಹೇಳ್ತೀನಿ. ಮೊದಲು ಬುಕ್ಕಲ್ಲಿ ಟ್ರೈ ಮಾಡಿ, ಅದು ತಪ್ಪಾಗಲಿ ಸರಿಯಾಗಲಿ ಬಿಡಿಸಿ ನೋಡಿ, ಆಮೇಲೆ ಉತ್ತರ ನೋಡ್ಕೊಳ್ಳಿ. ಓಕೆನಾ? ಎಷ್ಟಾಗ್ತದೆ ನೋಡಿ ಆನ್ಸರು. 49ನ್ನು ನಾನು ಡಿವೈಡ್ ಮಾಡಿದಾಗ 1 + 3 + 5 + 7 + 9 + 11 + 13 ಆಗ್ತದೆ. ಇನ್ನು 4ನೇ ಪ್ರಶ್ನೆ, ಜೋಡಿ ಸ್ತಂಭ ನಕ್ಷೆ ಎಂದರೇನು? ಸುಲಭ ಪ್ರಶ್ನೆ ನೋಡಿ. ಆನ್ಸರು ಜೋಡಿ ಸ್ತಂಭ ನಕ್ಷೆ, ಎರಡು ಜೊತೆ ದತ್ತಾಂಶ ಘನಗಳನ್ನು ಒಟ್ಟಿಗೆ ತೋರಿಸುವ ಸ್ತಂಭ ನಕ್ಷೆ. 2 ಜೊತೆ ದತ್ತಾಂಶ ಘನಗಳನ್ನು ಒಟ್ಟಿಗೆ ತೋರಿಸುವ ಸ್ತಂಭ ನಕ್ಷೆ. ಇನ್ನು 5ನೇ ಪ್ರಶ್ನೆ, 3ನೇ ಮನೆಯದು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ 3 ಪ್ರಶ್ನೆ, ಟೋಟಲಾಗಿ 6 ಅಂಕ, ಪ್ರತಿ ಪ್ರಶ್ನೆಗೂ 2 ಅಂಕ. 5ನೇ ಪ್ರಶ್ನೆ, ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆಯು 60 ಡಿಗ್ರಿ ಆದರೆ ಬಹುಭುಜದ ಬಾಹುಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಸಾಧಾರಣ ಪ್ರಶ್ನೆಯದು. ಆನ್ಸರ್ ನೋಡಿ. 5ನೇದು, ನಿಯಮಿತ ಬಾಹುಗಳ ಸಂಖ್ಯೆಗಳು 360 ಡಿಗ್ರಿ ಪ್ರತಿ ಹೊರಕೋನದ ಅಳತೆ. ನೋಡಿ, 360ನ್ನು ನಾವು 60ರಿಂದ ಡಿವೈಡ್ ಮಾಡಿದಾಗ, ಅಂದರೆ ಭಾಗಾಕಾರ ಮಾಡಿದಾಗ 6 ಬರ್ತದೆ. ಇನ್ನು 6ನೇ ಪ್ರಶ್ನೆ, ಭಾಗಾಕಾರ ವಿಧಾನದಿಂದ 729ರ ವರ್ಗಮೂಲಗಳನ್ನು ಕಂಡುಹಿಡಿಯಿರಿ. ವರ್ಗಮೂಲಗಳನ್ನು ಕೇಳಿದರೆ ಯಾವೆಲ್ಲ ಆಗ್ಬೋದು ನೋಡಿ, ನೀವು ಸಾಲ್ವ್ ಮಾಡಿ ಆನ್ಸರ್ ನೋಡ್ಕೊಳ್ಳಿ. ಆಮೇಲೆ ಎಷ್ಟಾಗ್ತದೆ ನೋಡಿ, 27 ಬರ್ತದೆ. 27 ಸರಿಯಾದ ಉತ್ತರ. ಇನ್ನು 7ನೇ ಪ್ರಶ್ನೆ, ಒಂದು ದಾಳವನ್ನು ಉರುಳಿಸಿದಾಗ ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯುವ ಸಾಮಾನ್ಯತೆಯನ್ನು ಕಂಡುಹಿಡಿಯಿರಿ. ಸಾಧಾರಣ ಪ್ರಶ್ನೆ, ಅವಿಭಾಜ್ಯ ಸಂಖ್ಯೆಯನ್ನು ಕಂಡುಪಡೆಯುವ ಸಾಮಾನ್ಯತೆ. 7ನೇ ಪ್ರಶ್ನೆಗೆ ಆನ್ಸರ್ ನೋಡಿ.
ಒಂದು ದಾಳವನ್ನು ಉರುಳಿಸಿದಾಗ ದೊರೆಯುವ ಸಾಧ್ಯತೆಗಳು 1 2 3 4 5 6. NS 6 ಅವಿಭಾಜ್ಯ ಸಂಖ್ಯೆಗಳು ದೊರೆಯುವ ಸಾಧ್ಯತೆಗಳು 2 3 5. NA 3 ಆಯಿತು. ಈಗ ಏನಾಗ್ತದೆ ಸಮನ್ವಯತೆ. ನಿಮಗೆಲ್ಲ ಸೂತ್ರ ಗೊತ್ತಿದೆ, PA NA / NS 2 /6 ಮಾಡಿದಾಗ ಎಷ್ಟು ಬರ್ತದೆ ಆನ್ಸರು? 1 /3 ಇಷ್ಟು ಬರ್ತದೆ ನೋಡಿ. ಇನ್ನು 8ನೇ ಪ್ರಶ್ನೆ, ನೀವು ಸಾಲ್ವ್ ನೋಡ್ಕೊಳ್ಳಿ. ನಿಮಗೆ ಒಮ್ಮೆಗೆ ಅರ್ಥ ಆಗೋದಿಲ್ಲ, ಬುಕ್ಕಲ್ಲಿ ಸಾಲ್ವ್ ಮಾಡಿ ಆಮೇಲೆ ಉತ್ತರ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟು ತುಂಬ ಜನ ಕೇಳ್ತಾ ಇರ್ತೀರ ಆನ್ಸರ್ ಬೇಕಂತ, ಅದಕ್ಕೆ ನಾನು ನಿಮಗೆ ಎಲ್ಲ ಕ್ವಶನ್ ಆನ್ಸರ್ ಕೊಟ್ಟಿದ್ದೇನೆ. ಇನ್ನು ಮುಂದಿನ ಪ್ರಶ್ನೆ 4ನೇ ಮೆನು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 3 ಅಂಕದ 2 ಪ್ರಶ್ನೆ, ಟೋಟಲಾಗಿ 6 ಅಂಕ, ಪ್ರತಿ ಪ್ರಶ್ನೆಗೆ 3 ಅಂಕ. 8ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಅಬ್ಸರ್ವ್ ಮಾಡಿ ಚಿತ್ರವನ್ನು. ಸಾಧಾರಣ ಪ್ರಶ್ನೆ. ಏನು ಕೇಳಿದರೆ ಎಕ್ಸ್ನ ಬೆಲೆ. ಇಲ್ಲಿ ನೋಡ್ಬೋದು ನೀವು, ಕೋನವನ್ನು ಕೊಟ್ಟಿದ್ದಾರೆ. 110, 150, 190. ಇಲ್ಲಿ ಏನು ಕೇಳಿದರೆ ಎಕ್ಸ್ನ ಬೆಲೆ ಕೇಳಿದರೆ. ನೋಡೋಣ ಆನ್ಸರು. ನೀವು ಕೂಡ ಸಾಲ್ವ್ ಮಾಡಿ ನೋಡ್ಕೊಳ್ಳಿ, ನಾನು ಆನ್ಸರ್ ಹೇಳ್ತೀನಿ. 8ನೇ ಪ್ರಶ್ನೆಗೆ ಆನ್ಸರು ಬಹುಭುಜದ ಹೊರಕೋನಗಳ ಮೊತ್ತ 360 ಡಿಗ್ರಿ ಎಕ್ಸ್ ಪ್ಲಸ್ 90 ಡಿಗ್ರಿ, 90 ಡಿಗ್ರಿ ಪ್ಲಸ್ 50 ಡಿಗ್ರಿ ಪ್ಲಸ್ 110 = 360. ಇಲ್ಲಿ ಎಕ್ಸ್ ಪ್ಲಸ್ 250 ಡಿಗ್ರಿ = 360. ಎಕ್ಸ್ = 360 ಮೈನಸ್ 250 ಮಾಡಿದರೆ ನಮಗೆ ಎಕ್ಸ್ನ ಬೆಲೆ ಸಿಗ್ತದೆ. 110 ಡಿಗ್ರಿ ಸರಿಯಾದ ಉತ್ತರ. ಇಷ್ಟೇ ಇರ್ತದೆ, ಸಿಂಪಲ್ಲು. ನೀವು ತುಂಬಾ ಕಠಿಣ ಅನ್ಕೋತೀರ, ಅಷ್ಟೊಂದು ಕಠಿಣ ಇರೋದಿಲ್ಲ, ತುಂಬಾ ಸುಲಭ ಇರ್ತವೆ. ಅದರಿಂದ ನೀವು ಚೆನ್ನಾಗಿ ಆದಷ್ಟು ಲೆಕ್ಕಗಳನ್ನ ಬಿಡಿಸಿ, ಅದು ತಪ್ಪಲ್ಲಿ ಸರಿಯಾಗಿ ಮೊದಲು ಬಿಡಿಸಿ ಆಮೇಲೆ ಉತ್ತರ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ನಿಮಗೆ ಈಸಿಯಾಗಿ ಬರ್ತವೆ. ಮೊದಲು ಬಿಡಿಸಿ ಆಮೇಲೆ ಉತ್ತರ ನೋಡ್ಕೊಳ್ಳಿ. 9ನೇ ಪ್ರಶ್ನೆ. ಓಕೆ, ಈ ಕೆಳಗಿನ ಮಾಹಿತಿಯನ್ನು ತೋರಿಸಲು ಸರಿಯಾದ ನಕ್ಷೆಯನ್ನು ಬರೆಯಿರಿ. ಸ್ವಲ್ಪ ಕಠಿಣ ಪ್ರಶ್ನೆ. ನೀವು ಓದ್ಕೊಂಡು ಹೋಗಿದ್ರಿ, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ರೆ ತುಂಬಾ ಈಸಿ ಇದು. ಓಕೆನಾ? ಕಠಿಣ ಅಂತ ಕೊಟ್ಟಿದ್ದಾರೆ, ಕಠಿಣ ಇರೋದಿಲ್ಲ. ನೀವು ಓದ್ಕೊಂಡು ಹೋಗಿ ಚೆನ್ನಾಗಿ ಬಿಡಿಸಿದರೆ ಮನೆಯಲ್ಲಿ ನಿಮಗೆ ಬರ್ತದೆ. ನೋಡಿ, ಮಕ್ಕಳು ಶಾಲೆಗೆ ಬರಲು ಇಚ್ಛಿಸುವ ರೀತಿ: ಶಾಲೆ A, ಶಾಲೆ B, ಶಾಲೆ C. ನಡಿಗೆ ಬೈಸಿಕಲ್ ಕೊಟ್ಟಿದ್ದಾರೆ ನೋಡಿ. ಶಾಲೆ A, ಶಾಲೆ B ಮತ್ತು ಶಾಲೆ C. 9ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಎಲ್ಲ ಕೂಡ ನಿಮ್ಮ ಅಭ್ಯಾಸ ಮೇಲೆ ಇರ್ತವೆ. ಇವೆಲ್ಲ ಅಷ್ಟೊಂದು ನಿಮಗೆ ಬುಕ್ ಬಿಟ್ಟು ಏನೂ ಬರೋದಿಲ್ಲ, ನಿಮ್ಮ ಅಭ್ಯಾಸ ಕ್ವಶನ್ನೇ ಬರ್ತವೆ. ಆದರೆ ಸ್ವಲ್ಪ ನಂಬರ್ ಚೇಂಜ್ ಮಾಡ್ತಾ ಇರ್ತಾರೆ. 9ನೇ ಕ್ವಶನ್ ನೋಡಿ, ಇಷ್ಟೇ ನೋಡಿ ಆನ್ಸರು. ಶಾಲೆ A ಮಕ್ಕಳ ಸಂಖ್ಯೆ ಈ ರೀತಿ ನೀವು ಬರಿಬೇಕು. ಇನ್ನು 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. 4 ಅಂಕದ ಒಂದು ಪ್ರಶ್ನೆ, ಟೋಟಲಾಗಿ 4 ಅಂಕ ಒಂದೇ ಪ್ರಶ್ನೆ. ಯಾವುದು ಕೇಳಿದ್ರೆ ನೋಡಿ, ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಲಂಬಾರ್ಥಕಗಳಾಗಿರುತ್ತವೆ ಎಂದು ಸಾಧಿಸಿ. ಸ್ವಲ್ಪ ಕಠಿಣವಾದ ಪ್ರಶ್ನೆ, ನೋಡೋಣ ಆನ್ಸರು. 10ನೇ ಪ್ರಶ್ನೆ ಆನ್ಸರ್ ನೋಡ್ಕೋಬೋದು ನೀವು ಇಲ್ಲಿ. ಓಕೆ, ಇಲ್ಲಿ ಇದೆ ನೋಡಿ, ದತ್ತವಿರಬೇಕು. ABCD ಒಂದು ವಜ್ರಾಕೃತಿ, ಅದರಿಂದ ಅದು ಸಮಾಂತರ ಚತುರ್ಭುಜವಾಗಿದೆ. ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಆಮೇಲೆ ಸಾಧನೆ ಕೊನೆಗೆ ಬರ್ತದೆ, ಅದರಿಂದ ಸಾಧಿಸ್ಬೇಕು ನಾವು. ಅದರಿಂದ ಕೋನ AOD = 90 ಡಿಗ್ರಿ. ಇಷ್ಟು ಮಾಡಿದರೆ ನಮಗೆ ಫುಲ್ ಮಾರ್ಕ್ಸನ್ನ ಕೊಡ್ತಾರೆ. ತುಂಬ ಈಸಿ ಇರ್ತವೆ. ನೀವು ಸುಮ್ಮನೆ ಟಫ್ ಮಾಡ್ಕೊತೀರ. ಯಾಕೆ ಟಫ್ ಆಗ್ತಾವೆ? ನೀವು ಬಿಡಿಸೋದೆಲ್ಲ ಬುಕ್ಕಲ್ಲಿ ಸಾಲ್ವ್ ಮಾಡೋದಿಲ್ಲ ಅಂದಮೇಲೆ ಟಫ್ ಆಗ್ತವೆ. ಅದರಿಂದ ಹೆಚ್ಚಾಗಿ ಅಭ್ಯಾಸ ಪ್ರಶ್ನೆಗಳನ್ನು ಈ ರೀತಿ ನಾನು ಹಾಕುವಂಥ ಪ್ರಶ್ನೆ ಪತ್ರಿಕೆನ ಬಿಡಿಸಿ ನಿಮಗೆ ಈಸಿಯಾಗಿ ಬರ್ತವೆ. ಓಕೆನಾ? ಇಷ್ಟಾದರೆ ನಿಮ್ಮ ಒಂದು FA2ನ ಗಣಿತ ವಿಷಯದ ಸೆಟ್ 1 ಕ್ವಶನ್ ಪೇಪರ್ ಮುಕ್ತಾಯ ಆಗ್ತದೆ. ಇನ್ನು ನಿಮಗೆ 1, 2 ಮತ್ತು 3 ಸೆಟ್ ಹಾಕ್ತೀನಿ. ಓಕೆನಾ? ಎಲ್ಲ ವಿಷಯಗಳ ಮೇಲೆ ಎಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ. ಖಂಡಿತ ನಿಮ್ಮ ಎಕ್ಸಾಮ್ಗೆ ಕ್ವಶನ್ ರಿಪೀಟ್ ಆಗ್ತವೆ ಮತ್ತು ಹೆಲ್ಪ್ ಆಗ್ತವೆ. ಓಕೆನಾ? ಕಮೆಂಟ್ ಹಾಕಿ, ನಿಮಗೆ ಯಾವುದಾದ್ರು ಕ್ವಶನ್ ಡೌಟ್ ಕಮೆಂಟ್ ಹಾಕಿ. ಮತ್ತು ಈ ಒಂದು ವಿಷಯ ಬಿಟ್ಟು ಬೇರೆ ಯಾವ ವಿಷಯದ ಕ್ವಶನ್ ಪೇಪರ್ ಬೇಕು, ಪ್ರಶ್ನೆಗಳು ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕಿದರೆ ನಿಮಗೆ ವಿಡಿಯೋ ಮಾಡಿ ಕಳಿಸ್ತೀವಿ. ಓಕೆನಾ? ಮಾಡ್ತೀರಲ್ಲವಾ? ಹಾಗೆ ಮಿಸ್ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.